ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಬ್ರಹ್ಮ ಮುಹೂರ್ತದ ರಹಸ್ಯ ಮತ್ತು ಮಂಗಳನ ಮಹಾಶಕ್ತಿ. ನಮಸ್ಕಾರ ಸಮಸ್ತ ಮೇಷರಾಶಿಯ ಬಂಧುಗಳೇ. ಈ ಜಗತ್ತಿನ ಚಕ್ರವು ಕಾಲದ ನಿಯಮದಂತೆ ಉರುಳ್ತಾ ಇದೆ. ಜ್ಯೋತಿಷ್ಯ ಶಾಸ್ತ್ರ ಎನ್ನುವುದು ಕೇವಲ ಭವಿಷ್ಯ ಹೇಳುವ ಕಲೆಯಲ್ಲ, ಅದು ಕತ್ತಲೆಯಲ್ಲಿ ದಾರಿ ಕಾಣದ ಆತ್ಮಕ್ಕೆ ಜ್ಞಾನದ ದೀಪವನ್ನು ಹಚ್ಚುವ ಒಂದು ಪರಮ ಪವಿತ್ರ ವಿದ್ಯೆ. ಇಂದು ನಾವು ರಾಶಿಚಕ್ರದ ಮೊದಲ ರಾಶಿಯಾದ ಶೌರ್ಯ ಮತ್ತು ಸಾಹಸದ ಸಂಕೇತವಾಗಿರುವ ಮೇಷರಾಶಿಯ ಬಗ್ಗೆ ಅತ್ಯಂತ ಆಳವಾದ ಚರ್ಚೆಯನ್ನು ಮಾಡೋಣ. ವಿಶೇಷವಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಲ್ಲ ಮಧ್ಯರಾತ್ರಿಯ ಆ ಒಂದು ರಹಸ್ಯಮಯ ಸಮಯ 3:33 AM ಮತ್ತು ಅದರ ಮಹಿಮೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋ ನೀವು ನೋಡ್ತಿದ್ದೀರಿ ಅಂದರೆ ಇದು 7 ಜನ್ಮದ ಪುಣ್ಯದ ಫಲ ಅಂತಾನೆ ಹೇಳ್ಬೋದು. ಮೇಷರಾಶಿಯು ಅಗ್ನಿತತ್ವದ ರಾಶಿಯಾಗಿದ್ದು ಇದರ ಅಧಿಪತಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳದೇವ. ಮಂಗಳನು ಶಕ್ತಿ, ಉತ್ಸಾಹ ಮತ್ತು ಛಲದ ಸಂಕೇತ. ಆದರೆ ನಿಮ್ಮ ಜೀವನದಲ್ಲಿ ಕೇವಲ ಶಕ್ತಿ ಇದ್ದರೆ ಸಾಲೋದಿಲ್ಲ, ಆ ಶಕ್ತಿಗೆ ಸರಿಯಾದ ಮಾರ್ಗದರ್ಶನ ನೀಡಲು ಜ್ಞಾನದ ಅವಶ್ಯಕತೆ ಕೂಡ ಇರುತ್ತೆ. ಅಲ್ಲಿಯೇ ಗುರುವಿನ ಪಾತ್ರ ಬರುತ್ತೆ. ಸಂಖ್ಯಾಶಾಸ್ತ್ರದ ಪ್ರಕಾರ 3 ಎನ್ನುವುದು ಗುರುವಿನ ಸಂಖ್ಯೆ. ಮಧ್ಯರಾತ್ರಿ 3:33 ಅಂದರೆ ಇಲ್ಲಿ 3 ಬಾರಿ ಗುರುವಿನ ಶಕ್ತಿ ಸಮ್ಮಿಲನ ಆಗುತ್ತೆ. ಇದನ್ನೇ ನಾವು ತ್ರಿಬಲ್ ಗುರು ಶಕ್ತಿ ಅಂತ ಕರಿತೀವಿ. ಮೇಷರಾಶಿಯವರು ಎಷ್ಟೇ ಕಷ್ಟಪಟ್ಟರೂ ಕೆಲವೊಮ್ಮೆ ಫಲ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಜಾತಕದಲ್ಲಿರುವ ಗ್ರಹಗತಿಗಳ ಏರುಪೇರು ಅಥವಾ ದೋಷಗಳು. ಇಂಥ ದೋಷಗಳನ್ನು ನಿವಾರಿಸಿ ಅದೃಷ್ಟವನ್ನು ಕೈ ಹಿಡಿಯುವಂತೆ ಮಾಡೋದಕ್ಕೆ ಈ ಬ್ರಹ್ಮ ಮುಹೂರ್ತದ ಸಮಯ ಅತ್ಯಂತ ಶ್ರೇಷ್ಠ. ಜೀವನದಲ್ಲಿ ಕಷ್ಟಗಳು ಬರೋದು ಸಹಜ, ಆದರೆ ಆ ಕಷ್ಟಗಳಲ್ಲೇ ಮುಳುಗಿ ಹೋಗೋದು ಸರಿಯಲ್ಲ. ಜಾತಕದಲ್ಲಿ ಗ್ರಹಗಳು ದುಸ್ಥಾನದಲ್ಲಿ ಕುಳಿತಾಗ ಅಥವಾ ಕೆಟ್ಟ ದಶೆಗಳು ನಡೀತಾ ಇರಬೇಕಾದ್ರೆ ಮನುಷ್ಯನಿಗೆ ಮನಸ್ಸಿನ ಶಾಂತಿ ದೂರವಾಗುತ್ತೆ, ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತೆ ಮತ್ತು ಕೌಟುಂಬಿಕ ಕಲಹಗಳು ಸಂಭವಿಸುತ್ತೆ. ಇಂಥ ಸಮಯದಲ್ಲಿ ನಾವು ದೈವ ಬಲವನ್ನು ಹೆಚ್ಚಿಸಿಕೊಳ್ಬೇಕಾಗುತ್ತೆ. ಮೇಷರಾಶಿಯವರಿಗೆ ಮಂಗಳನು ಧೈರ್ಯ ನೀಡಿದರೆ ಗುರುವು ಸಂಪತ್ತು ಮತ್ತು ವಿವೇಕವನ್ನು ನೀಡ್ತಾನೆ. ಈ 3:33 AM ಏನಿದೆ, ಈ ಸಮಯ ಈ ಎರಡೂ ಶಕ್ತಿಗಳನ್ನು ಸಮತೋಲನಗೊಳಿಸುವ ಅದ್ಭುತ ಕ್ಷಣ. ಈ ಸಮಯದಲ್ಲಿ ಪ್ರಕೃತಿಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಅತ್ಯಂತ ಉನ್ನತ ಮಟ್ಟದಲ್ಲಿ ಇರುತ್ತೆ. ನೀವು ಈ ಸಮಯದಲ್ಲಿ ಎದ್ದು ಮಾಡುವ ಪ್ರಾರ್ಥನೆ ನೇರವಾಗಿ ಬ್ರಹ್ಮಾಂಡದ ಶಕ್ತಿಯನ್ನು ತಲುಪುತ್ತೆ. ಮೇಷರಾಶಿಯವರು ವಿಶೇಷವಾಗಿ ಪ್ರತಿ ಗುರುವಾರ ಈ ಒಂದು ರಹಸ್ಯ ಪರಿಹಾರವನ್ನು ಮಾಡಬೇಕು. ಗುರುವಾರ ಎನ್ನುವುದು ಗುರುವಿನ ದಿನ ಮತ್ತು ರಾಘವೇಂದ್ರ ಸ್ವಾಮಿಗಳ ಮಹಾನ್ ಗುರುಗಳ ಆರಾಧನೆಗೆ ಮೀಸಲಾದ ದಿನ. ಮಧ್ಯರಾತ್ರಿ 3:30ಕ್ಕೆ ಎದ್ದು ಸ್ನಾನ ಮಾಡಿ ಶುದ್ಧರಾಗಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಮನೆಯಲ್ಲಿ ಕಲ್ಲಿನಿಂದ ಕೆತ್ತಿದ ರಾಯರ ಬೃಂದಾವನ ಅಥವಾ ವಿಗ್ರಹ ಇದ್ದರೆ ಅದಕ್ಕೆ ಹಾಲಿನಿಂದ ಅಭಿಷೇಕ ಮಾಡೋದು ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯುವ ಕೀಲಿಕೈ ಆಗಿರುತ್ತೆ. ಈ ಅಭಿಷೇಕದ ಸಮಯದಲ್ಲಿ ನೀವು ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರ ಅಥವಾ ಅಕ್ಷರ ಮಾಲಿಕ ಸ್ತೋತ್ರವನ್ನು ಪಠಿಸಬೇಕು. ಇದು ನಿಮ್ಮ ಜಾತಕದಲ್ಲಿರುವ ಗುರುದೋಷವನ್ನು ಸಂಪೂರ್ಣವಾಗಿ ನಿವಾರಿಸುತ್ತೆ. ಮೇಷರಾಶಿಯವರ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ, ನೀವು ಹುಟ್ಟು ನಾಯಕರು, ಯಾರಿಗೂ ತಲೆ ಬಗ್ಗಿಸದ ಸ್ವಭಾವ ನಿಮ್ಮದು. ಆದರೆ ಇದೇ ಸ್ವಭಾವ ಕೆಲವೊಮ್ಮೆ ನಿಮ್ಮನ್ನು ಮೊಂಡುತನಕ್ಕೆ ತಳ್ಳಬಹುದು. ಮಂಗಳನ ಅತಿಯಾದ ಪ್ರಭಾವದಿಂದ ಬರುವ ಕೋಪವನ್ನು ನಿಯಂತ್ರಣ ಮಾಡೋದಕ್ಕೆ ಈ ಆಧ್ಯಾತ್ಮಿಕ ಶಿಸ್ತು ನಿಮಗೆ ಸಹಾಯ ಮಾಡುತ್ತೆ. ಜೀವನದಲ್ಲಿ ನೀವು ಹಣ ಗಳಿಸೋದು ದೊಡ್ಡ ವಿಷಯವಲ್ಲ, ಆದರೆ ಗಳಿಸಿದ ಹಣವನ್ನು ಉಳಿಸಿಕೊಳ್ಳೋದೇ ಅದೇ ತುಂಬ ದೊಡ್ಡ ವಿಷಯ. ಸಮಾಜದಲ್ಲಿ ಗೌರವವನ್ನು ಕಾಪಾಡಿಕೊಳ್ಳೋದು ತುಂಬ ಮುಖ್ಯ. ಈ 3:33 ಈ ರಹಸ್ಯ ನಿಮಗೆ ಈ ಸ್ಥಿರತೆಯನ್ನು ನೀಡುತ್ತೆ. ನಿಮ್ಮ ಜೀವನದಲ್ಲಿ ಸ್ಥಗಿತಗೊಂಡಿರುವ ಕೆಲಸಗಳು, ವಿಳಂಬ ಆಗ್ತಿರುವ ಮದುವೆ ಅಥವಾ ಸಂತಾನ ಭಾಗ್ಯದಂತಹ ಸಮಸ್ಯೆಗಳಿಗೆ ಈ ಪರಿಹಾರ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಆರ್ಥಿಕ ದೃಷ್ಟಿಯಿಂದ ನೋಡಿದಾಗ ಮೇಷರಾಶಿಯವರಿಗೆ ಅನಿರೀಕ್ಷಿತ ಧನಲಾಭವು ಯೋಗವು ಈ ಸಮಯದಲ್ಲಿ ಗೋಚರಿಸುತ್ತೆ. ಆದರೆ ನೀವು ದಾನ ಮತ್ತು ಧರ್ಮದ ಹಾದಿಯಲ್ಲಿ ನಡೆಯೋದು ತುಂಬಾ ಮುಖ್ಯ. ಜ್ಯೋತಿಷ ಎನ್ನುವುದು ಕೇವಲ ಸ್ವಾರ್ಥಕ್ಕಾಗಿ ಬಳಸುವ ಸಾಧನವಲ್ಲ, ಅದು ಲೋಕ ಕಲ್ಯಾಣಕ್ಕಾಗಿ ಇರುವ ಮಾರ್ಗ. ನೀವು ಪಡೆಯುವ ಈ ಜ್ಞಾನವನ್ನು ಇತರರಿಗೂ ಹಂಚಿದಾಗ ನಿಮ್ಮ ಪುಣ್ಯದ ಫಲ 10 ಪಟ್ಟು ಹೆಚ್ಚಾಗುತ್ತೆ. ಈ ವಿಡಿಯೋವನ್ನು ನೀವು ಶೇರ್ ಮಾಡಿದರೆ ಅದು ಇನ್ನೊಬ್ಬರ ಜೀವನದಲ್ಲಿ ಬೆಳಕನ್ನು ತರಬಲ್ಲದು ಮತ್ತು ಆ ಪುಣ್ಯದ ಪಾಲು ನಿಮಗೆ ಸಲ್ಲುತ್ತೆ. ಮೇಷರಾಶಿಯವರ ಆರೋಗ್ಯದ ಬಗ್ಗೆ ಹೇಳೋದಾದರೆ, ಅತಿಯಾದ ಮಾನಸಿಕ ಒತ್ತಡದಿಂದ ನೀವು ಮುಕ್ತರಾಗಬೇಕು. ತಲೆನೋವು, ರಕ್ತದೊತ್ತಡ, BP ಅಂತ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಈ ಬ್ರಹ್ಮ ಮುಹೂರ್ತದ ಧ್ಯಾನ ಏನಿದೆ ಅದು ನಿಮಗೆ ಉತ್ತಮ ಆರೋಗ್ಯವನ್ನು ನೀಡುತ್ತೆ.
ಗುರು ಮತ್ತು ಮಂಗಳನ ಸಮನ್ವಯ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನೆನಪಿಡಿ, ಗ್ರಹಗಳು ನಮಗೆ ದಾರಿಯನ್ನು ತೋರಿಸುತ್ತೆ, ಆದರೆ ಆ ದಾರಿಯನ್ನು ನಡೆಯುವ ಶ್ರಮ ನಮ್ಮದೇ ಆಗಿರಬೇಕು. ಕೇವಲ ಅದೃಷ್ಟವನ್ನು ನಂಬಿ ಕುಳಿತುಕೊಳ್ಳದೆ ಈ ಆಧ್ಯಾತ್ಮಿಕ ಶಕ್ತಿಯನ್ನು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಜೋಡಿಸಿದರೆ ಮೇಷರಾಶಿಯವರನ್ನು ಸೋಲಿಸುವ ಶಕ್ತಿ ಯಾರಿಗೂ ಇರೋದಿಲ್ಲ. ಮೇಷರಾಶಿಯ ಮಹಿಳೆಯರಿಗೆ ಈ ಪರಿಹಾರ ಮನೆಯಲ್ಲಿ ಸುಖ ಮತ್ತು ಶಾಂತಿಯನ್ನು ತರುತ್ತೆ. ಮನೆಯ ಯಜಮಾನ ಅಥವಾ ಮಕ್ಕಳ ಪ್ರಗತಿಯ ಬಗ್ಗೆ ಚಿಂತೆ ಮಾಡುವವರು ಈ 3:33ರ ಈ ರಹಸ್ಯವನ್ನು ಪಾಲಿಸಬೇಕು. ಇದು ನಿಮ್ಮ ಮನೆಯ ಸುತ್ತ ಒಂದು ರಕ್ಷಣಾ ಕವಚವನ್ನು ನಿರ್ಮಿಸುತ್ತೆ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ದೂರ ಇರಿಸುತ್ತೆ. ನಿಮ್ಮ ಜಾತಕದಲ್ಲಿ ಒಂದು ವೇಳೆ ರಾಹು ಅಥವಾ ಕೇತುಗಳ ಕೆಟ್ಟ ದೃಷ್ಟಿ ಏನಾದರೂ ಇತ್ತಂದರೆ ಈ ತ್ರಿಬಲ್ ಗುರುಶಕ್ತಿ ಅದನ್ನು ಭಸ್ಮ ಮಾಡುತ್ತೆ. ಜೀವನದಲ್ಲಿ ನಾವು ಎಷ್ಟೋ ಬಾರಿ ತಪ್ಪು ಹಾದಿಯಲ್ಲಿ ನಡೀತಾ ಇರ್ತೇವೆ, ಆದರೆ ದೇವರು ನಮಗೆ ಸರಿ ಹಾದಿ ತೋರಿಸೋದಕ್ಕೆ ಈ ಸಂದೇಶವನ್ನು ಕಳಿಸ್ತಾ ಇದ್ದಾನೆ. ನೀವು ಈ ಮಾಹಿತಿಯನ್ನು ಪಡಿತಿದ್ದೀರಿ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಸಮಯ ಬಂದಿದೆ ಅಂತಾನೆ ಅರ್ಥ. ಇದನ್ನು ಕೇವಲ ಕೇಳಿ ಮರಿಬೇಡಿ, ಇದನ್ನು ಅನುಷ್ಠಾನಕ್ಕೆ ತನ್ನಿ. ಪ್ರತಿ ಗುರುವಾರ ತಪ್ಪದೆ ರಾಯರ ಸ್ಮರಣೆ ಮಾಡಿ. ಮಧ್ಯರಾತ್ರಿಯ ಈ ವಿಶೇಷ ಕ್ಷಣದಲ್ಲಿ ಬ್ರಹ್ಮಾಂಡದ ಜೊತೆ ಸಂಪರ್ಕ ಸಾಧಿಸಿ. ನಿಮ್ಮ ಜೀವನದ ಏನು ಬದಲಾವಣೆ ಆಗ್ತವೆ ಅವನ್ನ ನೋಟ್ ಮಾಡಿ. ಅವು ಶೀಘ್ರದಲ್ಲೇ ನಿಮಗೆ ಆ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ಕೊನೆಯದಾಗಿ ಮೇಷರಾಶಿಯ ಬಂಧುಗಳೇ, ನಿಮ್ಮ ಶೌರ್ಯಕ್ಕೆ ವಿವೇಕದ ಸ್ಪರ್ಶ ಇರಲಿ. ಮಂಗಳನ ಧೈರ್ಯದ ಜೊತೆಗೆ ಗುರುವಿನ ಜ್ಞಾನ ಕೂಡ ಇರಲಿ. ಜೀವನದ ಎಲ್ಲ ಏರುಪೇರುಗಳನ್ನು ಸಮರ್ಥವಾಗಿ ಎದುರಿಸಿ ಯಶಸ್ಸಿನ ಶಿಖರವನ್ನು ಏರಿ. ಈ ಜ್ಯೋತಿಷ್ಯದ ರಹಸ್ಯಗಳನ್ನು ನಿಮ್ಮ ಜೀವನದ ಒಂದು ಭಾಗವಹಿಸಿಕೊಳ್ಳಿ. ನೀವು ಮಾಡುವ ಪ್ರತಿ ಕೆಲಸದಲ್ಲೂ ಕೂಡ ದೈವ ಬಲ ಇರಲಿ. ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಜೈ ಶ್ರೀ ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನೋ ಸುಖಿನೋ ಭವಂತು.